ನಗುಮುಖದ ಒಡೆಯ ನಗುಮುಖಿನ ಸರ್ದಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಇಡೀ ಕರುನಾಡೆ ಸಂಭ್ರಮಿಸ್ತಾ ಇದೆ. ಅದಕ್ಕೆಲ್ಲಾನು ಕೂಡ ಇವತ್ತು ಅಪ್ಪು ಅವರು ಇಲ್ಲ ಅಂತಂದ್ರೂ ಕೂಡ ವರ್ಷಗಟ್ಲೆ ದಿನೇ ದಿನೇ ಜಾಸ್ತಿ ಆಗ್ತಾ ಇರುವಂತಹ ಅಭಿಮಾನಿಗಳ ಸಂಖ್ಯೆ. ಈಗಷ್ಟೇ ಒಂದಷ್ಟು ಮಹಿಳಾ ಅಭಿಮಾನಿಗಳಾಗಿರ್ಬೋದು ಅಥವಾ ಪುರುಷ ಅಭಿಮಾನಿಗಳಾಗಿರ್ಬೋದು ಒಂದಷ್ಟು ಜನ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ ಒಂದಷ್ಟು ವಿಚಾರಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ, ಅಪ್ಪಟ ಅಪ್ಪುವಿನ ಅಭಿಮಾನಿ. ಎಲ್ಲಿಂದ ಬಂದಿರೋದು ಅಂತ? ಸರ್ ನಾವು ಬೆಂಗಳೂರವರನ್ನೇ, ಇಲ್ಲ ವಿಜಯನಗರದಲ್ಲಿ ಇರೋದು. ಈಗ ಎಷ್ಟು ವರ್ಷದಿಂದ ಅಪ್ಪು ಅವರ ಅಭಿಮಾನಿ ಆಗಿದ್ದಾರೆ ವಿಜಯಲಕ್ಷ್ಮಿ ಅವರು? ನಮಗ್ ಬುದ್ಧಿ ಬಂದಂಗಿಂದ ಅಪ್ಪುನೇ ಇಷ್ಟ ಸರ್. ಯಾಕೆ ಅಪ್ಪು ಅವರೇ ಅಷ್ಟೊಂದು ಇಷ್ಟ ಅಂತ? ಅಪ್ಪು ಅಂದ್ರೆ ಸಿಂಪ್ಲಿಸಿಟಿ, ಅದಕ್ಕೆ ಜಾಸ್ತಿ ಇಷ್ಟ. ಈಗ ಅಪ್ಪು ಅವ್ರು ಇಲ್ಲ ಅಂತಂದ್ರೂ ಕೂಡ ವರ್ಷಗಳ ಕಾಲ ದಿನೇ ದಿನೇ ಅಭಿಮಾನಿಗಳ ಸಂಖ್ಯೆ ಅಂತೂ ಕಡಿಮೆ ಆಗ್ತಾ ಹೋಗುತ್ತೆ ಅಂತಾರೆ, ಆದ್ರೆ ಹೆಚ್ಚಾಗ್ತಾ ಇದೆ ಅಪ್ಪು ಅವ್ರಿಗಂತೂ. ಏನ್ ಹೇಳ್ತೀರಾ ಈ ಅಪ್ಪು ಅವರ ಮೇಲೆ ಅಭಿಮಾನವನ್ನ ಇಟ್ಕೊಂಡು ಬಂದಿರುವಂತಹ ಈ ಜನಸಾಗರದ ಮೇಲೆ ಏನ್ ಹೇಳ್ತೀರಾ? ಸರ್ ಹೇಳೋದಿಷ್ಟೇ, ನಾವು ಮಾಡೋ ಕೆಲಸಗಳು ನಾವು ಹೇಳ್ಕೊಂಡ್ ಮಾಡೋದಲ್ಲ, ಅದು ತಾನಾಗೆ ಜನರಿಗೆ ತಲುಪಬೇಕು. ಅದಿವತ್ತು ಅವ್ರು ಇರ್ಲಿ ಇಲ್ದೇ ಇರ್ಲಿ, ಅವ್ರು ಮಾಡಿರೋ ಎಷ್ಟೋ ಕೆಲಸಗಳು ಶಾಶ್ವತವಾಗಿದೆ. ಅದರಿಂದ ನಾವು ಕಲಿಬೇಕು, ಅದನ್ನ ನಾವು ಅಳವಡಿಸ್ಕೋಬೇಕು. ಅದನ್ನ ಅಳವಡಿಸ್ಕೊಂಡು ಇಲ್ಲಿ ಸಾವಿರಾರು ಅಭಿಮಾನಿಗಳು ನಾವು ಇನ್ನೂ ಅವ್ರ ಹಾದಿಲೇ ನಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೋಸ್ಕರ ಅಪ್ಪು ಯಾವಾಗಿದ್ರೆ ಎವರ್ಗ್ರೀನ್. ಅವ್ರು ಯಾವತ್ತೂ ನಮ್ ಜೊತೆಲೇ ಇರ್ತಾರೆ. ಅವ್ರು ಇಷ್ಟು ಜನ ಅಭಿಮಾನಿಗಳ ಮನ್ಸಲ್ಲಿದ್ದಾರೆ. ಅವ್ರಿಲ್ಲ ಅಂತ ನಮ್ಗೆ ಅನ್ಸಿಲ್ಲ, ಇಲ್ಲ ಅನ್ನೋ ಕೊರತೆ ಇದೆ ಅಷ್ಟೇ. ಈಗ ಅಪ್ಪು ಅವರು ಸಿನಿಮಾಗಳು ಅಪ್ಪು ಅವ್ರು ಇದ್ದಿದ್ರೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಿದ್ರು. ಆದ್ರೆ ಅಪ್ಪು ಅವ್ರು ಇಲ್ಲ ಅಂದ್ರೂ ಕೂಡ ಅವರು ಆಕ್ಟ್ ಮಾಡಿರುವಂತಹ ಈ ಹಿಂದಿನ ಸಿನಿಮಾಗಳೆಲ್ಲಾನು ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಆ ಒಂದು 20 ವರ್ಷಗಳಿಂದ ಆಗಿರ್ಬೋದು ಅಥವಾ 15 ವರ್ಷಗಳಿಂದ ಆಗಿರ್ಬೋದು ರಿಲೀಸ್ ಆಗಿರುವಂತಹ ಸಿನಿಮಾಗಳು ಕೂಡ ನಮ್ಗೆ ಇತ್ತೀಚೆಗೆ 2-3 ವರ್ಷಗಳಿಂದ ರಿಲೀಸ್ ಆಗಿರುವಂತಹ ಸಿನಿಮಾಗಳು ನೋಡೋದಕ್ಕೆ ಒಂಥರ ಬೇಜಾರು. ಯಾಕಂದ್ರೆ ಕಂಟೆಂಟ್ ಹಳೆದಾಗಿದೆ, ಆಮೇಲೆ ಇನ್ನೊಂದಷ್ಟು ಏನೋ ಒಂಥರ ಈಗಿನ ಟೆಕ್ನಾಲಜಿ ಇನ್ನೊಂದು ಅಪ್ಡೇಟ್ ಆಗಿಲ್ಲ. ಬಟ್ ಅಪ್ಪು ಅವರ ಸಿನಿಮಾಗಳು ಮಾತ್ರ ಆತರ ಇಲ್ಲ. ಯಾಕಂದ್ರೆ 20 ವರ್ಷ ಅಲ್ಲ 30 ವರ್ಷ ಆದ್ರೂ ಕೂಡ ಮತ್ತೆ ರಿಲೀಸ್ ಆಗ್ತದೆ, ಅದೇ ಪ್ರತಿಕ್ರಿಯೆ, ಅಷ್ಟೇ ರೆಸ್ಪಾನ್ಸ್ ಬರ್ತಾ ಇದೆ. ಆಕಾಶ್ ಕೂಡ ರಿಲೀಸ್ ಆಗಿದೆ, ಏನ್ ಹೇಳ್ತೀರಾ? ಏನಿಲ್ಲ, ಒಂದೊಂದ್ ಸಿನಿಮಾನು ಒಂದೊಂದ್ ಸ್ಪೆಷಲ್. ಹಾಗೆ ಅವ್ರು ಯಾವ ಸಿನಿಮಾಲು ಕೂಡ ಒಂದು ಮಾರಲ್ ಸ್ಟೋರಿ ಇಲ್ದೇನೆ ಯಾವ ಸಿನಿಮಾನು ಹೆಂಡಾಗಿಲ್ಲ. ಪ್ರತಿ ಒಂದಿಂದ ಅವ್ರ ಬಾಲ್ಯದಿಂದ ಮಾಡಿರೋ ಬೆಟ್ಟದ ಹೂವಿಂದ ಹಿಡಿದು ಈಗಿನ ನಮ್ಮ ಲಾಸ್ಟ್ ಗಂಧದ ಗುಡಿವರ್ಗುನು ನಮ್ಮ ಕನ್ನಡದ ಅದ್ರಲ್ಲಿ ಏನಿದೆ ಭಾಷೆ, ಆಮೇಲೆ ಒಂದೊಂದು ಮಾರಲ್ ಸ್ಟೋರಿ, ಆಮೇಲೆ ಫ್ಯಾಮಿಲಿ ಮೇನ್ ಫ್ಯಾಮಿಲಿಗೆ ಒಂದೊಂದು ಪ್ರತಿ ಒಂದ್ರಲ್ಲೂ ಒಂದೊಂದು ಮೆಸೇಜ್ ಇದೆ. ಸೊ ಹಾಗಾಗಿ ನಮ್ಗೆ ಅವ್ರದ್ದು ಯಾವ ಫಿಲಮ್ ಕೂಡ ಹಳೇದು ಅಂತ ಅನ್ಸಲ್ಲ. ಅದ್ರಲ್ಲಿ ಹೊಸತನ ಇದ್ದೇ ಇರುತ್ತೆ. ಒಂದ್ಸಲಿ ಎಲ್ಲ 10 ಸರಿ ಎಲ್ಲ 100 ಸಲಿ ನೋಡಿದ್ರು ಅದ್ರಲ್ಲಿ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಆ ಫಿಲಮ್ಗಳು ಯಾವತ್ತೂ ಎವರ್ಗ್ರೀನ್ ಸರ್. ಈ ಸಲಿ ಎಲ್ಲ ಇನ್ನ 10 ಸಲಿ ನಾವೆಲ್ಲರೂ ಇರೋವರೆಗೂ ರಿಲೀಸ್ ಮಾಡ್ತಾ ಇದ್ರೆ ನಾವು ಖಂಡಿತ ಹೋಗಿ ನೋಡ್ತೀವಿ. ಎಲ್ಲ ಕನ್ನಡ ಅಭಿಮಾನಿಗಳನ್ನು ನೋಡ್ಲೇಬೇಕು. ಪರ್ಸನಲಿ ನಿಮಗೆ ಇಷ್ಟ ಆಗಿರೋ ಸಿನಿಮಾ ಯಾವುದು? ನನ್ಗೆ ಎಲ್ಲಾ ಸಿನಿಮಾನು ಇಷ್ಟ, ಎಲ್ಲಾನು ತುಂಬಾ ಇಷ್ಟ. ಅದ್ರಲ್ಲಿ ಮಿಲನ ನನ್ಗೆ ಯಾವಾಗ್ಲೂ ಫೇವ್ರೇಟ್. ಅದ್ರಲ್ಲಿ ರಾಜಕುಮಾರ ಅಂತೂ, ಅದ್ರಲ್ಲಿ ನಾವು ಹಿರಿಯರಿಗೆ ಹೇಗ್ ನೋಡ್ಕೋಬೇಕು, ಫಸ್ಟ್ ನಾವು ಬೇರೆಯವರು ಮಾಡೋದಕ್ ಮುಂಚೆ ನಮ್ಮನೇಲಿ ಇರೋ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡು ಅವ್ರಿಗೊಂದು ವೃದ್ಧಾಶ್ರಮಕ್ಕೆ ಸೇರ್ದಂಗ್ ಬಿಡ್ದಂಗೆ ಹೇಗ್ ನೋಡ್ಕೋಬೇಕು. ಹಾಗೆ ಪ್ರತಿಯೊಂದು ಮೂವಿಲೂನು ಒಂದೊಂದು ಮೆಸೇಜ್ ಇದೆ. ಆ ಮೆಸೇಜ್ ನ ನಾವು ಖಂಡಿತವಾಗ್ಲೂ ನಮ್ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಅವ್ರನ್ನ ನಾವು ಜೀವಂತವಾಗಿ ಇಡಿಸಬಹುದು. ಅವ್ರ ಜೀವಂತವಾಗಿ ಇಲ್ಲ ಅಂತ ಹೇಳೋದಲ್ಲ, ಅವರೆಲ್ಲ ನಮ್ಮೊಳಗ್ ಜೀವಂತವಾಗಿದ್ದಾರೆ. ನಾವು ಮಾಡೋ ಕೆಲ್ಸಗಳಲ್ಲಿ ಜೀವಂತವಾಗಿದ್ದಾರೆ. ಅಂತದೇ ಒಂದು ಸಣ್ಣ ಪ್ರಯತ್ನಗಳು ನಾವು ಮಾಡ್ತಾ ಇದೀವಿ. ಎಲ್ಲರೂ ಮಾಡ್ಲಿ ಅನ್ನೋದೇ ನನ್ನ ಆಶೆ ಅಷ್ಟೇ. ಅಪ್ಪು ಇಲ್ಲ ಅಂತಂದ್ರು ಅವರು ಹೇಳ್ಕೊಟ್ಟಿರುವಂತಹ ಒಂದಷ್ಟು ಸಂದೇಶಗಳು, ಈಗ ಗಿಡ ನೆಡುವಂತದ್ದಾಗಿರ್ಬೋದು, ರಕ್ತದಾನ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಅಥವಾ ನಮ್ಮ ಒಂದು ಬಾಡಿನ ಡೊನೇಟ್ ಮಾಡುವಂತದ್ದಾಗಿರ್ಬೋದು, ಬಾಡಿನ ಪಾರ್ಟ್ಸ್ ಅಲ್ಲಿ ಏನೇನಿದೆ ಅದೆಲ್ಲಾನು. ಸೊ ಆತರ ಕೆಲಸಗಳು ಈಗ ಅಷ್ಟೇ ನಾವು ನೋಡ್ಕೊಂಡ್ ಬಂದ್ವಿ. ಆತರ ಒಂದು ಅವರ ಒಂದು ಸಂದೇಶಕ್ಕೆ ಹೂಗೊಟ್ಟು ಮಾಡ್ತಿರುವಂತ ಅಭಿಮಾನಿಗಳಿಗೆಲ್ಲ ಏನ್ ಹೇಳ್ತೀರಾ ಅಂತ? ನೇತ್ರದಾನ ಮಹಾದಾನ ಅದನ್ನೆಲ್ರು ಮಾಡಿ. ಅಟ್ಲೀಸ್ಟ್ ನಮ್ ಕೈಲಿ ಏನ್ ಮಾಡಕ್ಕಾಗಿಲ್ಲ ಅಂದ್ರೂ ಸಣ್ಣ ಪುಟ್ಟದ್ ಮಾಡ್ಬೋದು. ಅವ್ರು ಮಾಡಿರೋ ಅವ್ರ ದಾರಿಲ್ಲ ನಾವು ನಡೆಯೋಣ ಅಂತ ಹೇಳ್ಬೋದು. ಅಟ್ಲೀಸ್ಟ್ ನಾವು ತೀರ್ಕೊಂಡ್ಮೇಲೆ ನಮ್ಮೆರಡು ಕಣ್ಣು ಇನ್ನೊಬ್ರಿಗೆ ಬೆಳಕಾಗುತ್ತೆ ಇನ್ನಿಬ್ರಿಗೆ ಅಂದ್ರೆ ಖಂಡಿತ ಅದನ್ನ ಮಾಡ್ಬೋದು. ಯಾವ್ದಾದ್ರು ಒಂದು ಹಾಡನ್ನ ಅಪ್ಪು ಅವ್ರಿಗೆ ಡೆಡಿಕೇಟ್ ಮಾಡೋದು? ಇಲ್ಲ, ತುಂಬಾ ಹಾಡುಗಳಿದೆ ಸರ್. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಜೊತೆಯಲ್ಲಿ ಬೆಳಕಾಗುವೆ, ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೆ ಬೇಕು, ನಿನ್ನ ನನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು, ನೀನೇ 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 ನನಗೆಲ್ಲ ನೀನೇ, ಮಾತು ನೀನೆ ಮನಸ್ಸೆಲ್ಲ ನೀನೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ ಜೈ. ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಈಗ ಯಾವ ರೀತಿ ಬರ್ತಡೇ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ? ಥ್ಯಾಂಕ್ ಯು ಸರ್. ಕೆಟ್ಟವರಿಗೂ ಒಳ್ಳೇದನ್ನೇ ಬಯಸೋಣ. ನಾವು ನಮ್ಮ ಮನಸ್ಸಿಂದ ಒಬ್ರಿಗೆ ಯಾವತ್ತೂ ಒಳ್ಳೇದನ್ನೇ ಬಯಸೋದು. ಅಂಡ್ ಐ ವಿ ಮೀನ್ ಇಟ್. ಎಲ್ರು ಅಪ್ಪು ಅವ್ರಿಗೆ ಯಾವ ರೀತಿ ಬರ್ತಡೇ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ?
ಹುಟ್ಟು ಹಬ್ಬದ ಶುಭಾಶಯಗಳು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.